ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಪದಚ್ಯುತಿಗೊಳಿಸಲು ವಿಪಕ್ಷಗಳು ನೀಡಿರುವ ಅವಿಶ್ವಾಸ ನಿರ್ಣಯದ ನೋಟಿಸ್ ಬಗ್ಗೆ ಮಾರ್ಚ್ 9ರಂದು ಸಂಸತ್ನಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಅಲ್ಲಿವರೆಗೆ ನೈತಿಕ ಆಧಾರದ ಮೇಲೆ ಸದನದ ಕಲಾಪಗಳ ಅಧ್ಯಕ್ಷತೆಯಿಂದ ಓಂ ಬಿರ್ಲಾ ಹಿಂದೆ ಸರಿದಿದ್ದಾರೆ ಎಂದು ಲೋಕಸಭೆ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಇತರ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡದಿರುವುದು ಮತ್ತು 8 ವಿಪಕ್ಷ ಸಂಸದರನ್ನ ಅಮಾನತುಗೊಳಿಸಿದ ಆರೋಪದ ಮೇಲೆ ವಿರೋಧ ಪಕ್ಷಗಳು ಅವರನ್ನ ಪದಚ್ಯುತಿಗೊಳಿಸುವ ನಿರ್ಣಯವನ್ನ ಮಂಡಿಸುವ ಪ್ರಸ್ತಾವನೆ ಸಲ್ಲಿಸಿವೆ. ಕಾಂಗ್ರೆಸ್, ಸಮಾಜವಾದಿ ಹಾಗೂ ಡಿಎಂಕೆ ಸೇರಿದಂತೆ ಹಲವಾರು ವಿರೋಧ ಪಕ್ಷಗಳ ಪರವಾಗಿ ಕಾಂಗ್ರೆಸ್ ಮುಖ್ಯ ಸಚೇತಕ ಕೆ ಸುರೇಶ್ ಸಲ್ಲಿಸಿದ ನೋಟಿಸ್ಗೆ 106 ಸಂಸದರು ಬೆಂಬಲ ನೀಡಿದ್ದಾರೆ. ನಿರ್ಣಯವನ್ನ ಮಂಡಿಸಲು ಕನಿಷ್ಠ 100 ಸಂಸದರ ಬೆಂಬಲ ಇರಬೇಕು. ಸಂವಿಧಾನದ 96ನೇ ವಿಧಿಯು ಸ್ಪೀಕರ್ ಅಥವಾ ಉಪಸ್ಪೀಕರ್ ಅವರನ್ನ ಪದಚ್ಯುತಿಗೊಳಿಸುವ ನಿರ್ಣಯವು ಪರಿಗಣನೆಯಲ್ಲಿರುವಾಗ ಸದನದ ಅಧಿವೇಶನಗಳ ಅಧ್ಯಕ್ಷತೆ ವಹಿಸಿರುವುದನ್ನು ನಿಷೇಧಿಸುತ್ತದೆ. ಆದರೂ ಈ ನಿಬಂಧನೆಯು ಸ್ಪೀಕರ್ಗೆ ನಿರ್ಣಯವನ್ನ ಚರ್ಚೆಗೆ ತೆಗೆದುಕೊಂಡಾಗ ಸದನದಲ್ಲಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಸಾಂವಿಧಾನಿಕ ಹಕ್ಕನ್ನು ನೀಡುತ್ತದೆ ಅಂತ ಹೇಳಲಾಗುತ್ತಿದೆ.